ರಕ್ಷಿತಾ ಬಗ್ಗೆ ಪರ್ಸ್ನಲ್ ಆಗಿ ಅಷ್ಟು ಗೊತ್ತಿರೋದಿಲ್ಲ ನನಗೆ. ಆಚೆನೂ ನಾನು ನೋಡಿಲ್ಲ, ಅವ್ರ ಬಗ್ಗೆ ಪರಿಚಯನೇ ಇಲ್ಲ ಜಾಸ್ತಿ. ಏನೂ ಇಲ್ಲ. ಫಸ್ಟ್ ಟೈಮ್ ಅವ್ರು ನಮ್ಮ ಮನೇಲಿ ನೋಡಿದ್ದೆ. ಫಸ್ಟ್ ಡೇ ಬಂದಾಗಲೂ ಅಷ್ಟೇ ಎಲ್ಲೋ ಒಂದು ಕಡೆ ಆ ಹುಡುಗಿ ನನ್ನ ಕೇಪಬಿಲಿಟಿ ಇದೆ ಅಂತ ಗೊತ್ತಿತ್ತು. ಅಂದರೆ ತುಂಬ ಜೋರಿತ್ತು ಆ ಹುಡುಗಿ ಮಾತಾಡ್ತಾ ಇರಬೇಕಾದ್ರೆ. ಓಕೆ ಚೆನ್ನಾಗಿರುತ್ತೆ ಅಂತ. ಅಂದರೆ ನನ್ನ ತಲೆಯಲ್ಲಿ ಅವರು ಮತ್ತೆ ಮಾಡು ಅಕಸ್ಮಾತ್ ಒಂದು ಕಾಂಬೋ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅದು ಕಾಂಬೋನೇ ಮಜಾ ಇರ್ತಾ ಇತ್ತು. ಇಬ್ರು ಶೈಲಿನೂ ಅರ್ಥ ಮಾಡ್ಕೊಂಡು ಓಹೋ ಹಿಂಗೆಲ್ಲ ಇತ್ತು. ಅದೇ ಜಂಟಿಗಳೆಲ್ಲ ಒಂದೊಂದು ಥರ ವಿಚಿತ್ರವಾಗಿ ಜಂಟಿಗಳು ಫಾರ್ಮೇಷನ್ ಆಗ್ಬಿಡ್ತು. ಅಟ್ಲೀಸ್ಟ್ ಆ ಕಾರ್ಯಕ್ರಮದವರೇ ಕೂತ್ಕೊಂಡು ಜಂಟಿಗಳನ್ನ ಡಿಸೈಡ್ ಮಾಡಿದ್ರಾದ್ರೂ ಚೆನ್ನಾಗಿರ್ತಾ ಇತ್ತು. ಅಲ್ಲೇ ಸ್ಟೇಜ್ ಮೇಲೆ ನೀವೇ ಡಿಸೈಡ್ ಮಾಡಿ ಅಂತ ಬಂದಾಗ ನಾವು ಜಾತ್ರೆ ಥರ ಸೆಲೆಕ್ಷನ್ ಮಾಡ್ಕೊಂಡ್ವಿ. ನಾವೆಲ್ಲ ಒಬ್ಬರು ಒಂದೊಂದು ಥರ ಮಾಡ್ಕೊಂಡ್ವಿ. ಸೊ ರಕ್ಷಿತಾ ಬಂದಾಗ ಅವ್ರು ಹೋದಾಗ ಇಮಿಡಿಯೇಟಾಗಿ ನಮಗೆಲ್ಲ ಬೇಜಾರಿತ್ತು. ಅಯ್ಯೋ ಪಾಪ ಚಿಕ್ಕ ಹುಡುಗಿ ಎಲ್ಲಿಂದ ಅಷ್ಟು ದೂರದಿಂದ ಬಂದಿದೆ, ಏನೋ ಒಂದು ಕನ್ಸಿಡ್ಕೊಂಡು ಬಂದಿರುತ್ತೆ, ಲಾಂಚ್ ಎಲ್ಲ ಆಗಿರುತ್ತೆ, ಹೆಂಗೆ ಕಳಿಸ್ಬಿಟ್ರು ಅಂತ. ಬಟ್ ಎಲ್ಲರಲ್ಲೂ ಮನಸ್ಸಲ್ಲಿ ಒಂದಿತ್ತು, ಏನೋ ಒಂದು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಕರೆಸ್ತಾರೆ, ಹಂಗೆಲ್ಲ ಈಸಿಯಾಗಿ ಕಳಿಸಲ್ಲ ಯಾರನ್ನು ಅಂತ. ಸೊ ಆ ಹುಡುಗಿ ವಾಪಸ್ ಬಂದಾಗಲೂ ಅಷ್ಟೇ ತುಂಬ ಜನರಿಗೆ ಶಾಕ್ ಎಲ್ಲ ಆಗಿಲ್ಲ. ಜನ ನೋಡ್ತಾ ಇದ್ರು ಅಷ್ಟೇ, ಓಕೆ ಅಂತೆಲ್ಲ ಹೇಳ್ಬಿಟ್ಟು. ಬಿಕಾಸ್ ನಮ್ಗೆ ಎಲ್ಲೋ ಒಂದು ಕಡೆ ಗೊತ್ತಿತ್ತು, ಎಲ್ಲೋ ಒಂದು ಕಡೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ ಅಂತ. ಅದು ಅಷ್ಟು ಬೇಗ ಆಯಿತು ಅಂತ ಗೊತ್ತಾಗಿರಲಿಲ್ಲ. ಬಟ್ ಆಯಿತು.